ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಸೊ ಇವತ್ತು ನೀವು ತುಂಬ ಜನ ನಾನು ಸಪ್ರೇಟಾಗಿ ಒಂದು ಕಿಚನ್ ಆರ್ಗನೈಸಿಂಗ್ ಅಥವಾ ಕಿಚನ್ ವಿಡಿಯೋ ಮಾಡಿ ಅಂತ ಡಿ ಎಮ್ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಹಾಗಾಗಿ ನಾನು ಫುಲ್ ಡೀಟೇಲ್ ವಿಡಿಯೋ ಕಿಚನಲ್ಲಿ ಹೇಗಿದೆ, ಏನೇನು ಐಟಮ್ಸ್ ಇಟ್ಟಿದ್ದೀನಿ, ಹೇಗಿಡಬೇಕು, ವಾಸ್ತು ಪ್ರಕಾರ ಹೇಗಿಡಬೇಕು, ಯಾವುದು ಏನು ಎಫೆಕ್ಟ್ ಆಗುತ್ತೆ, ಸೊ ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಇಲ್ಲ, ನಾನು ಲಾಸ್ಟ್ ಟೈಮು ಒಂದು ಸ್ಟೈಲಾಗಿ ಕಾಣಲಿ ಅಂತ ಹೇಳ್ಕೊಂಡು ಆರ್ಗನೈಸಿಂಗ್ಗೆ ಅಮೆಝಾನಿಂದ ಇದನ್ನು 380 ರುಪೀಸ್ ಏನೋ ಕೊಟ್ಟು ತರಿಸಿದೆ. ನೋಡಿ, ತುಕ್ಕಿಡಿದು ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ನನ್ನ ಬಾಟಲ್ ಸಹಿತ ತುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗೋಗಿದೆ ಅಲ್ಲಿ ಇಟ್ಟಿದ್ದ ಐಟಮ್ ಎಲ್ಲ. ಸೊ ಒಂಥರ ಗಲೀಜಾಗಿ ಕಾಣಿಸ್ತಾ ಇತ್ತು, ನೋಡೋಕ್ಕಾಗ್ತಿರಲಿಲ್ಲ. ಸೊ ಇದೆಲ್ಲ ಫ್ಯಾಷನ್ನು ಗೀಷನ್ನು ಏನು ಬೇಡ, ಸ್ಟೀಲಿಗೆ ಹೋಗೋಣ ಅಂತ ಹೇಳ್ಕೊಂಡು ನಾನು ಮೀಶೋದಲ್ಲಿ ಸ್ಟೀಲಿಂದ ಐಟಮ್ ತರಿಸಿದ್ದೀನಿ. ಸೊ ಅದ್ರದ್ದು ರಿವ್ಯೂ ಮಾಡ್ತಾಯಿದ್ದೀನಿ, ನಿಮ್ಮ ಮುಂದೆನೇ ಅದನ್ನು ಓಪನ್ ಮಾಡಿ ಹೇಗಿದೆ ಅಂತ ತೋರಿಸ್ತಾ ಇರೋದು. ಈ ಸಲ ಆ ಥರದ್ದೆಲ್ಲ ರಿವ್ಯೂಸ್ ನೋಡಿಕೊಂಡು ಸ್ಟೀಲಿಂದಾದರೆ ಏನೂ ಆಗೋಲ್ಲ, ಸ್ಟೇನ್ಲೆಸ್ ಏನಿಗೆ ಇಷ್ಟು ವರ್ಷ ಇಟ್ಟರು ಏನೂ ಆಗೋಲ್ಲ ಅಂತ ಹೇಳ್ಕೊಂಡು ಓಲ್ಡ್ ಈಸ್ ಗೋಲ್ಡ್ ಅಂತ ಸ್ಟೀಲ್ ರ್ಯಾಕಿಗೆ ಬಂದಿದ್ದೀನಿ. ಸೊ ಇದನ್ನು ಈ ಥರ ಬಂದಿದೆ, ವಿತ್ ರೆಡಿನೇ ಬಂದಿದೆ. ಏನು ಫಿಟ್ಟಿಂಗ್ ಮಾಡೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಕೆಳಗಡೆ ಅದೇನು ಪ್ಲಾಸ್ಟಿಕ್ಕಿನ ಪೌಚ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಸೊ ಇಷ್ಟೇ, ಫಿನಿಶ್. ಸೊ ಇದೊಂಥರ ಡಿಫ್ರೆಂಟ್ ಆರ್ಗನೈಸರು. ಯಾರ್ಯಾರ ಮನೇಲಿ ಫ್ರಿಡ್ಜ್ ಇರುತ್ತೆ ಅವರಿಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಹೌದು, ಯಾಕೆಂದರೆ ಇದಕ್ಕೇನು ಹುಕ್ಸ್ ಬೇಡ, ಮಲೆ ಹೊಡಿಬೇಕು ಅಂಥದ್ದೆಲ್ಲ ಏನು ಇಡಬೇಕು, ಸ್ಪೇಸ್ ತಿನ್ನಬೇಕು ಅಂತಲೇ ಇದಿಲ್ಲ. ಜಸ್ಟ್ ಇದನ್ನು ಮ್ಯಾಗ್ನೆಟ್ ನೋಡಿ, ಹಿಂದ್ಗಡೆ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಫ್ರಿಡ್ಜಿಗೆ ಅಂಟಿಸಿದ್ರೆ ಸಾಕು, ಅಲ್ಲೇ ಹೋಗಿ ಫಿಕ್ಸ್ ಆಗಿಬಿಡುತ್ತೆ. ಇದ್ರ ಕೆಳಗಡೆ ಏನಾದರೂ ಸಿಕ್ಸ್ಕೊಳ್ಲಿಕ್ಕೆ ಅಂತ 4 ಇದನ್ನು ಕೊಟ್ಟಿದ್ದಾರೆ, ಸಿಕ್ಸ್ಕೋಬೋದು ನೀವು ಅಂತ. ಸೊ ಅದು ಹೆಂಗೆ ಬರುತ್ತೆ ಅಂತ ನೋಡಬೇಕು. ಸೊ ಇದು ನನ್ನ ಫ್ರಿಡ್ಜು. ಅಲ್ಲಿ ಇಷ್ಟು ದಿನ ಒಂದು ಬ್ಯಾಗ್ನ ನೇತಾಡ್ತಿದ್ದೆ, ಅದರೊಳಗಡೆ ಬಿಸ್ಕೆಟೆಲ್ಲ ಹಾಕ್ಬಿಟ್ಟು. ಇವಾಗ ಅಲ್ಲಿ ಆ ಸ್ಪೇಸ್ನ ಯುಟಿಲೈಸ್ ಮಾಡ್ಕೋಣ ಅಂತ ಇದನ್ನು ತರಿಸಿದ್ದೀನಿ. ಸೊ ನೋಡಿ, ಏನೂ ಅಂಟಿಸೋದು ಬಿಲ್ಲ, ಏನೂ ಇಲ್ಲ. ಜಸ್ಟ್ ಹತ್ತಿರ ಒಯ್ದರೆ ಸಾಕು, ಟಪಕ್ ಅಂತ ಚಿಪ್ಕೋಸ್ಕೊಬಿಡತ್ತೆ. ಸೊ ಅಷ್ಟು ಈಸಿ ಇದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದ್ರ ಆರಾಮಾಗಿ ನಾವು ಇಡ್ಬೋದು. ಇಟ್ಟ ಮೇಲೆ ಬೀಳುತ್ತೋ ಇಲ್ಲೋ ಅಂತಲೂ ನೋಡಬೇಕು. ಈ ಗಲೀಜಾಗಿ ತುಕ್ಕು ಹಿಡ್ದಿರೋ ಈ ರ್ಯಾಕ್ನ ತೆಗೆದ್ಬಿಟ್ಟು ಹೊಸದಾಗಿ ಸ್ಟೀಲ್ ರ್ಯಾಕಲ್ಲೆಲ್ಲ ಜೋಡಿಸೋಣ ಅಂತ ನಿಂತ್ಕೋಬೇಕಾದ್ರೆ ಇಡೀ ಕಿಚನ್ನೇ ನಾನು ಫುಲ್ಲು ಥರ್ಡ್ ಮಾಡಿಕೊಂಡು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಹಾಗಾಗಿ ರಾತ್ರಿನೇ ಆಗೋಯ್ತು. ಇದಿಷ್ಟೊತ್ತಿಗೆ ರಾತ್ರಿ ಆಗ್ತಾಯಿದೆ 8:30-9 ಗಂಟೆಗೆ. ಸೊ ರಾತ್ರಿ 8:30, 10, 11 ಗಂಟೆ ತನಕ ಮನೆ ಕ್ಲೀನ್ ಮಾಡಿದ್ದೆ. ಸೊ ಅವಾಗೆಲ್ಲ ನಾನು ವೀಡಿಯೋ ವ್ಲಾಗ್ ಎಲ್ಲ ಮಾಡಿಲ್ಲ, ಬಿಕಾಸ್ ನಾನು ಕ್ಲೀನಿಂಗ್ ಮಾಡ್ತಾ ನಿಂತ್ಕೊಂಡ್ರೆ ವೀಡಿಯೋ ಮಾಡಬೇಕು ಅದೇನು ಹೇಳ್ತಾರಲ್ಲ, 2 ದೋಣಿ ಮೇಲೆ ಕಾಲಿಟ್ಟರೆ ಸರಿಯಾಗಲ್ಲ ಅಂತ. ಸೊ ಫುಲ್ ಈ ಕಿಚನ್ನು ಮತ್ತು ಸ್ಟೋರೇಜ್ ರೂಮ್ ಅಷ್ಟು ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಇದು ಫ್ರೆಶ್ ಆಗಿ ನಾನೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಕಿಚನ್ ಟೂರ್ ಮಾಡ್ತಿರೋದು ನಿಮಗೋಸ್ಕರ. ಸೊ ಹೇಗೆ ಅದನ್ನೆಲ್ಲ ಜೋಡಿಸ್ತೀನಿ ಅಂತ ತೋರಿಸ್ತೀನಿ ಇವಾಗ. ನಾವು ವ್ಲಾಗ್ ಮಾಡೋರಿಗೆ ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ಮು. ವೀಡಿಯೋನೂ ಮಾಡಬೇಕು, ಕೆಲಸನೂ ಮಾಡಬೇಕು ಅಂತ ಹೇಳ್ಕೊಂಡು ಸಮ್ಟೈಮ್ಸ್ ವೀಡಿಯೋ ಆನ್ ಮಾಡಿಕೊಂಡು ಕೆಲಸ ಮಾಡ್ತೀನಿ, ಸಮ್ಟೈಮ್ಸ್ ಇಲ್ಲ. ನಂಗೆ ಕೆಲಸ ಮಾಡಬೇಕು ಅಂದರೆ ಮಾಡಲೇಬೇಕು, ಅದು ಪರ್ಫೆಕ್ಟಾಗಿ ಆಗಬೇಕು ಅಂತ ವೀಡಿಯೋ ಆಫೇ ಮಾಡಿಬಿಡ್ತೀನಿ, ಯಾಕಂದರೆ ಮೈಂಡೆಲ್ಲ ಒಂದೇ ಕಡೆ ಇರಲಿ ಅಂತ. ಸೊ ಪೂರ್ತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿಬಿಟ್ಟು ಈಗ ನಿಮಗೆ ತೋರಿಸ್ತಾ ಇರೋದು. ಸೊ ಇದು ಕಿಚನ್ನು ನಮ್ಮ ಮನೆ ಈಶಾನ್ಯದಲ್ಲೇ ಇದೆ. ಇದು ವಾಸ್ತು ಪ್ರಕಾರ ಸೌತ್ ಈಸ್ಟ್ ಈಶಾನ್ಯದಲ್ಲಿದೆ. ಆ್ಯಂಡ್ ನೆನ್ನೆ ತೋರಿಸಿದ್ನಲ್ಲ ಫೇವ್ರೆಟ್ ಒಂದು ರ್ಯಾಕು, ಮ್ಯಾಗ್ನೆಟಿಕ್ ರ್ಯಾಕು ಇದು. ಸೊ ನೋಡಿ, ಮ್ಯಾಗ್ನೆಟಿಕ್ನ ಚಿಪ್ಕಾಸ್ಕೊಬಿಟ್ಟಿದೆ ಈಸಿಯಾಗಿ. ಸೊ ಎಷ್ಟೊಂದು ಸ್ಟೋರ್ ಮಾಡಿದ್ದೀನಿ, ನೀವೇ ನೋಡ್ಬೋದು. ಹೆವಿ ಐಟಮ್ಸ್ನೂ ಸಹಿತ ಇಟ್ಟಿದ್ದೀನಿ. ಆರಾಮ್ಸೆ ಸ್ಟಿಲ್ ಆನ್ ಆಗಿದೆ, ಏನೇ ಅಲ್ಲಾಡ್ತಿಲ್ಲ, ಯಾವುದೂ ಇಲ್ಲ, ಸ್ಟಡಿಯಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಹುಕ್ಕಲ್ಲಿ ಬೇಕಾದ್ರೆ ನೀವು ಸೀಸರ್ಸು ಅಥವಾ ಏನಾದ್ರು ಚೀಲ ಕವರೆಲ್ಲ ಸಿಗಿಸ್ಕೋಬೋದು. ನನಗೇನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟೆ. ಸೊ ಇದನ್ನು ಸಹಿತ ಒಂದು ರ್ಯಾಕು ಅಮೆಝಾನಲ್ಲಿ ತರಿಸಿರೋದೆ, ಸದ್ಯಕ್ಕೆ ಏನೂ ಆಗಿಲ್ಲ ವುಡನ್ ಆಗಿರೋದ್ರಿಂದ. ಆ್ಯಂಡ್ ಇದು ಸ್ಪೈಸ್ ಬಾಕ್ಸು, ಇದು ಮೀಶೋದಲ್ಲಿ ತರಿಸಿರೋದು ನಾನು. ಸೊ ತುಂಬ ಕ್ಯೂಟಾಗಿದೆ. ಟ್ರೇ ಅದು ಕೆಳಗಡೆದು ಸಪ್ರೇಟು, ಮೇಲ್ಗಡೆ ಇರೋದು ಗ್ಲಾಸ್ ಬಾಕ್ಸು ಸಹಿತ ಸಪ್ರೇಟ್, ಅವೆರಡು ಸಪ್ರೇಟಾಗಿ ತರಿಸಿದ್ದೀನಿ. ಸೊ ಆ ಗ್ಲಾಸಿಂದ ಏನಿದೆ ಅದು 16 ಬರುತ್ತೆ ಟೋಟಲು. ಸೊ ಆ್ಯಂಡ್ ಅದು ಕೆಳಗಡೆ ಕ್ಯೂಟಾಗಿರೋ ಟ್ರೇ ಇದೆಲ್ಲ ವುಡನ್ ಮತ್ತು ಆ ಟ್ರೇ. ಸೊ ಗಾಡಿ ಥರ ಅದು ನೀವು ಬೇಕಾದ್ರೆ ಹಾಲಲ್ಲೂ ಸಹಿತ ಏನಾದರೂ ಶೋ ಪೀಸ್ ಆಗಿಡ್ಬೋದು. ನಾನು ಇಲ್ಲಿ ಇಟ್ಟಿದ್ದೀನಿ ಇದ್ರ ಮೇಲೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಅದು ಗ್ಲಾಸ್, ಅದ್ರ ಮೇಲೆ ಪ್ಲಾಸ್ಟಿಕ್ಕಿನ ಮುಚ್ಚಳ ಬರುತ್ತೆ. ಸೊ ನಾನು 1 ವರ್ಷದಿಂದ ಯೂಸ್ ಮಾಡ್ತೀನಿ, ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಟೀಲಿಂದ ನೆನ್ನೆನೇ ತರಿಸಿದ್ದೆ. ಸೊ ಫೈನಲಿ ಆರ್ಗನೈಸ್ ಮಾಡಿದ್ದೀನಿ ಈ ಥರ. ತುಂಬ ಸ್ಪೇಷಿಯಸ್ ಇದೆ, ನೋಡ್ಬೋದು. ನಾನು 2 ಥರ ಬಾಕ್ಸಸ್ ಇಟ್ಟಿದ್ದೀನಿ ಒಂದೇ ಕಡೆ. ಸೊ ಅಷ್ಟು ಹಿಡಿಯೋಷ್ಟು ಸ್ಪೇಸ್ ಇದೆ, ಆರಾಮ್ಸೆ ಇಟ್ಕೋಬೋದು. ಆ್ಯಂಡ್ ಇದ್ರ ಈ ಕಡೆ ಬಂದರೆ ಇದು ಆಯಿಲ್ ಟ್ರೇ, ಆಯಿಲು ಮತ್ತು ತುಪ್ಪ, ಕೊಬ್ಬರಿ ಎಣ್ಣೆ ಎಲ್ಲ ರೀತಿಯದ್ದು ಆಯಿಲ್ ಇದೆ ಇದರೊಳಗಡೆ. ಆ್ಯಂಡ್ ಆ ಗಾಜಿಂದ ಏನು ಬಾಟಲ್ ಕಾಣಿಸ್ತಿದೆ ಆಯಿಲ್ ಹಾಕಿರೋದು, ಅದು ಸಹಿತ ಮೀಶೋದಲ್ಲೇ ತರಿಸಿರೋದು. ಆ್ಯಂಡ್ ಈ ಟ್ರೇನೂ ಸಹಿತ 89 ರುಪೀಸಿಗೇನೋ ಅನಿಸುತ್ತೆ ಮೀಶೋದಲ್ಲೇ ತರಿಸಿರೋದು. ಸೊ ಇದ್ರದ್ದು ಎಲ್ಲ ಲಿಂಕು ಸಹಿತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನೀವು ಚೆಕ್ ಮಾಡ್ಬೋದು.
ಆ್ಯಂಡ್ ನಾನು ಅಡುಗೆನ ವಾಸ್ತು ಪ್ರಕಾರ ಪೂರ್ವಕ್ಕೆ ಮುಖ ನೋಡಿಕೊಂಡೇ ಅಡುಗೆ ಮಾಡೋದು. ಸೊ ಇದು ಗ್ಯಾಸ್ ಕಟ್ಟೆ. ಸೊ ಇದು ಏನಿದೆ ಹಣ್ಣಿನ ಟ್ರೈ, ಇದನ್ನು ಒಂದು ಮೂಲೆಯಲ್ಲಿ ಇಟ್ಟಿದ್ದೀನಿ. ಹಣ್ಣು ತರಕಾರಿ ಫ್ರೆಶ್ ಎಮರ್ಜೆನ್ಸಿ ಏನು ಬೇಕೆಲ್ಲ ತೊಗೊಳ್ಲಿಕ್ಕೆ. ಇದನ್ನು ಸಹಿತ ನಾನು ಮೀಶೋದಲ್ಲೇ ತರಿಸಿದ್ವಿ, ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ವೆರಿ ಲೆಸ್ ಸ್ಪೇಸ್ ತೊಗೊಳುತ್ತೆ, ಆರಾಮ್ಸೆ ತುಂಬ ಐಟಮ್ ಇಡ್ಬೋದು. ಸ್ಟಡಿಯಾಗೂ ಇದೆ, ಒಂದು ವರ್ಷದಿಂದ ಯೂಸ್ ಮಾಡ್ತಾಯಿನಿ, ಏನೂ ಆಗಿಲ್ಲ. ನಾವೆಲ್ಲೂ ಸಹಿತ POP ಫಾಲ್ ಸೀಲಿಂಗು ಬೇರೆ ಏನೂ ಮಾಡಿಲ್ಲ, ತುಂಬ ಸಿಂಪಲಾಗಿ ಇಟ್ಟಿದ್ದೀವಿ. ಮೇಲ್ಗಡೆ ಬ್ಲೂ ಕಲರ್ ಪೇಂಟಿಂಗ್ ಹೊಡೆದಿದ್ದೀವಿ, ನೋಡ್ಬೋದು ನೀವು. ಸೊ ಜಸ್ಟ್ ಒಂದು ಲೈಟ್ ಅಲ್ಲಿ ಡೈನಿಂಗ್ ಏರಿಯಾ ಆಗಿರೋದ್ರಿಂದ ಲೈಟ್ ಇಟ್ಟಿದ್ವಿ. ಬಟ್ ಇವಾಗ ಅದನ್ನು ಸೆಲ್ಫಿ ಕಾರ್ನರ್ ಮಾಡಿರೋದ್ರಿಂದ ಡೈನಿಂಗ್ ಟೇಬಲ್ ಇಲ್ಲಿ ಯೂಶ್ವಲಿ ನಾವು ಇಲ್ಲಿ TV ಬಿಟ್ಟು ಇಲ್ಲಿ ಕುತ್ಕೊಳೋದು ಸಹಿತ ರೇರು. ಸೊ ಹಾಗಾಗಿ ಡೈನಿಂಗ್ ಟೇಬಲ್ ಸವಾಸಕ್ಕೆ ಹೋಗಿಲ್ಲ. ಸೊ ಸ್ಪೇಷಿಯಸ್ಸಾಗಿ ಇಟ್ಕೊಂಡಿದ್ದೀನಿ ಕಿಚನ್ನು. ಆ್ಯಂಡ್ ಇಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಿದೆ ಕಿಚನ್ ಅಂದರೆ ಅದಕ್ಕೆ ರೀಸನ್ನು ನನಗೆ ಈ ಬೆಸ್ಟ್ ಪಾರ್ಟ್ ಆಫ್ ದ ಹೌಸ್ ಅಂದರೆ ಈ ಸ್ಟೋರೇಜ್ ರೂಮು. ಸೊ ಇದು ರ್ಯಾಕ್ಸ್ ಎಲ್ಲ ಗ್ರಾನೈಟಲ್ಲಿ ಮಾಡಿದೆ. ನಾನು ಲಾಸ್ಟ್ ಟೈಮ್ ಹೋಮ್ ಟೂರ್ ಮಾಡೋಕ್ಕೆ ತೋರಿಸಿದ್ದೀನಿ, ಬಟ್ ಸ್ಟಿಲ್ ಮತ್ತೊಂದು ಸಲ ಹೇಳ್ತಾ ಇರೋದು. ಆ್ಯಂಡ್ ಈಗ ನಾನು ರಿಯಲ್ ಪಾರ್ಟಿಗೆ ಬರ್ತಿದ್ದೀನಿ. ಸೊ ಎಲ್ಲಿ ಏನನ್ನು ಇಡಬೇಕು ವಾಸ್ತು ಪ್ರಕಾರ ಅಂತ. ಸೊ ಇದು ಸೌತ್ ವೆಸ್ಟ್ ಪಾರ್ಟಲ್ಲಿದೆ, ಅಂದರೆ ಬಾರ. ಸೊ ಬಾರದ ಐಟಮ್ ಎಲ್ಲ ನಾನು ಕಬ್ಬಿಣದ ಐಟಮ್ ಎಲ್ಲ ಆ ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಸೌತ್ ಅಂದರೆ ದಕ್ಷಿಣದಲ್ಲಿ ಉಪ್ಪಿಡಬೇಕಂತೆ. ಸೊ ಹಾಗಾಗಿ ಉಪ್ಪು ಸಪ್ರೇಟಾಗಿ ಇಡಬೇಕು, ಇದ್ರ ಜೊತೆ ಏನೂ ಮಿಕ್ಸ್ ಮಾಡಬಾರ್ದು. ಸೊ ನಾನು ಬರೀ ಉಪ್ಪಷ್ಟೇ ಒಂದು ಟ್ರೇಯಲ್ಲಿ ಇಟ್ಟಿದ್ದೀನಿ ನೋಡಿ. ಇದು ಸಣ್ಣ ಉಪ್ಪು, ಇದು ಪಿಂಕ್ ಸಾಲ್ಟ್ ಅಂತಾರಲ್ಲ ಅದು, ಇದು ಬ್ಲ್ಯಾಕ್ ಸಾಲ್ಟು, ಆ್ಯಂಡ್ ಅದು ದಪ್ಪ ಉಪ್ಪು. ಸೊ ಇದೆಲ್ಲದೂ ಉಪ್ಪು ಒಟ್ಟಿಗೆ ಇಟ್ಟಿರೋದು. ಅಡುಗೆ ಮಾಡಬೇಕಾದ್ರೆ ಈ ಟ್ರೇನೇ ಎತ್ಕೊಂಡು ಹೋಗಿಬಿಟ್ಟು ಅಡುಗೆ ಎಲ್ಲ ಮುಗಿದ್ಮೇಲೆ ವಾಪಸ್ ತಂದು ಇಲ್ಲೇ ಇಡ್ತೀನಿ ಸ್ಟೋರೇಜ್ ಮಾಡಲಿಕ್ಕೆ. ಸೊ ಉಪ್ಪು ಜೊತೆ ಯಾವುದೇ ರೀತಿಯ ಬೆಲ್ಲ ಆಗಿರ್ಬೋದು ಸ್ವೀಟು ಇರಬಾರ್ದು, ಇದನ್ನು ಸಪ್ರೇಟಾಗಿ ಇಡಬೇಕು. ಸೊ ಹಾಗಾಗಿ ನಾನು ಇದನ್ನು ಇದು ನಮ್ಮ ಮನೆ ದಕ್ಷಿಣ ದಿಕ್ಕಲ್ಲಿ ಇಟ್ಟಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಏನಿದೆ ಸ್ವೀಟ್ ಐಟಮ್ಸು, ಅದು ನಾರ್ತ್ ಈಸ್ಟ್. ಇದು ನನ್ನ ಅಡುಗೆ ಮನೆಯ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಲೆ. ಸೊ ಇದರಲ್ಲಿಗೆಲ್ಲ ಸ್ವೀಟ್ ಇದೆ. ಇದು ಬೂರಾ ಶುಗರ್ ಅಂತ ಹೇಳ್ತಾರಲ್ಲ ಪತಾಂಜಲಿ ಅವ್ರದ್ದು, ಅದು ಶುಗರು, ಪೌಡರ್ ಶುಗರು. ಆ್ಯಂಡ್ ಇದೂ ಸಕ್ಕರೆ ಡಬ್ಬ. ಆ್ಯಂಡ್ ಇದೂ ಬೆಲ್ಲ, ಜಾಗ್ರಿ ನೋಡ್ಬೋದು. ಸೊ ಅದು ಜಾಗ್ರಿ. ಆ್ಯಂಡ್ ಇದು ನನ್ನ ಗ್ರೀನ್ ಟೀ ಪೌಡ್ರು. ಆ್ಯಂಡ್ ಇದನ್ನು ಇಲ್ಲೂ ಇರೋದಿಲ್ಲ, ಇದು ಬೆಲ್ಲನೇ ಇದೆ, ಎಲ್ಲ ಸ್ವೀಟ್ ಐಟಮ್ಸ್ ಇದೆ. ಸೊ ಅದನ್ನು ಸಹಿತ ಜೋನಿ ಬೆಲ್ಲ. ಸೊ ಎಲ್ಲ ಬೆಲ್ಲ ಐಟಮು, ಸ್ವೀಟ್ ಐಟಮ್ಸು, ಜೊತೆಗೆ ಒಂದು ಚಾ ಪುಡಿ ಮತ್ತು ಗ್ರೀನ್ ಟೀ ಪೌಡ್ರ್ ಅಷ್ಟೇ ಇಡ್ತೀನಿ, ಬೇರೆ ಏನೂ ಇಟ್ಟಿಲ್ಲ. ಸೊ ಸ್ವೀಟ್ ಐಟಮ್, ಈವನ್ ಜೇನುತುಪ್ಪ ಕಾಣಿಸ್ತಿದೆಯಾ, ಜೇನುತುಪ್ಪ ಸಹಿತ ಇದೆ. ಸೊ ಇದೆಲ್ಲ ಸ್ವೀಟ್ ಐಟಮ್ಸು ನಾರ್ತ್ ಈಸ್ಟ್, ಅಂದರೆ ಕಿಚನಿನ ಈಶಾನ್ಯದಲ್ಲಿ ಇಡಬೇಕು. ಸೊ ಅದಕ್ಕೆ ಸಪ್ರೇಟ್ ರ್ಯಾಕು. ಇದನ್ನು ಯಾವುದೇ ರೀತಿಯ ಉಪ್ಪು ಜೊತೆಗೆ ಮತ್ತು ಎಣ್ಣೆ ಮತ್ತು ಯಾವುದ್ರ ಜೊತೆ ಇಡಬಾರ್ದು. ಇದು ಹಲ್ದಿ ಇದೆಯಲ್ಲ, ಹಲ್ದಿ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಇದು ಸ್ಪೈಸ್ ಎಲ್ಲ ಯಾಕೆ ಇಟ್ಟಿದ್ದೀರ ಅಂದರೆ ಹಲ್ದಿ ಲಕ್ಷ್ಮಿಗೆ ಹೋಲಿಸ್ತಾರೆ. ಸೊ ಹಲ್ದಿನ ನಾವು ಈ ಜಾಗರಿ ಶುಗರು ಸ್ವೀಟ್ ಜೊತೆ ಇಟ್ಟರೆ ಲಕ್ಷ್ಮಿಗೆ ಇಷ್ಟ ಆಗಿ ನಮ್ಮದು ಲೈಫಲ್ಲೂ ಸಹಿತ ಅಷ್ಟೇ ದುಡ್ಡು, ಅಷ್ಟೇ ಸ್ವೀಟ್ನೆಸ್ ಬರುತ್ತಂತೆ. ಸೊ ಹಾಗಾಗಿ ಲಕ್ಷ್ಮಿ ಈ ಹಲ್ದಿನ ನಾವು ಸ್ವೀಟ್ ಜೊತೆ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಪೈಸಸ್ ಸಪ್ರೇಟಾಗಿ ಇಡಬೇಕು, ಅದು ಬೇರೆ ಒಂದು ಕಂಟೈನರ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಇದೆ. ಇದ್ರ ಜೊತೆ ಹುಳಿ ಇಡಬಾರ್ದು ಯಾವುದೇ ಕಾರಣಕ್ಕೂ. ಹುಳಿ ಅಥವಾ ರೆಡ್ ಚಿಲ್ಲಿ ಅಂತ ಏನು ಹೇಳ್ತಾರೆ, ಖಾರದ ಪುಡಿ, ಅದು ಇಲ್ಲಿ ಇಡಬಾರ್ದು. ಸೊ ಅದನ್ನು ಸಪ್ರೇಟಾಗಿ ಈಶಾನ್ಯ. ಸೊ ಇದು ನಮ್ಮ ಮನೆ ಕಿಚನಿನ ಈಶಾನ್ಯ ಆಗಿರೋದ್ರಿಂದ ಸೊ ಇಲ್ಲಿ ಈ ಈಶಾನ್ಯದಲ್ಲಿ ಇದು ಖಾರದ ಪುಡಿ. ಸೊ ಖಾರದ ಪುಡಿ ಮತ್ತು ಹುಣಸೆಹಣ್ಣು ಒಟ್ಟಿಗೆ ಇಡ್ಬೋದು. ಸೊ ಇದೆರಡು ಇಲ್ಲಿ ಇಟ್ಟಿದ್ದೀನಿ ಸಪ್ರೇಟಾಗಿ. ಸ್ವೀಟ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಉಪ್ಪು ಸಪ್ರೇಟಾಗಿ ಸೌತ್ ಕಡೆ ಇಟ್ಟಿರೋದು ದಕ್ಷಿಣದಲ್ಲಿ. ಆ್ಯಂಡ್ ಇದು ಆಯಿಲು ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಟೋಟಲ್ ಆಗಿ ಈ ಥರ ನಾವು ಮಾಡ್ಕೊಂಡು ಬರೋದ್ರಿಂದ ಮನೇಲಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಜಗಳ, ಕಿರಿಕಿರಿ ಏನೂ ಆಗೋದಿಲ್ಲ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ. ನಾನು ಟೆಸ್ಟ್ ಮಾಡಿ ನನಗೆ ಇಷ್ಟ ಆದಮೇಲೆ, ನನ್ನ ಲೈಫು ಸ್ಮೂತಾಗಿ ಹೋಗ್ತಾ ಇದ್ಮೇಲೆ ನಾನು ನಿಮಗೆ ಹೇಳೋದು ವ್ಲಾಗ್ಸ್ ಮಾಡಿ. ಇನ್ನು ಕಿಚನಿಗೆ ಯಾವ ಥರ ಟೈಲ್ಸ್ ಹಾಕಿದ್ದೀರಾ ಅಂತ ಕೇಳಿದರೆ, ಸೊ ಇದು ಮ್ಯಾಟ್ ಫಿನಿಶ್ ಗ್ರೀನ್ ಕಲರ್ ಟೈಲ್ಸು. ಇದನ್ನು ಹುಬ್ಳಿಯಲ್ಲಿ ತೊಗೊಂಡಿರೋದು. ಸೊ 2x2 ಇದೆ. ಸೊ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶ್ ಇದೆ, ಅಂದರೆ ಶೈನಿ ಇಲ್ಲ, ನೋಡ್ಬೋದು. ವಾಟರ್ ಎಲ್ಲ ಬಂದರೆ ಸ್ಕಿಡ್ ಆಗಬಾರ್ದು ಅಂತ ಆ್ಯಂಟಿ ಸ್ಕಿಡ್ ಟೈಪ್ ಟೈಲ್ಸ್ ಇದು. ಸೊ ಇದಕ್ಕೆ ಮತ್ತು ಸ್ಟೋರೇಜ್ ರೂಮು ಮತ್ತು ಯುಟಿಲಿಟಿ ಏರಿಯಾಗೆ ಹೀಗೆ ಹಾಕಿದ್ದೀನಿ. ಕಿಚನಲ್ಲಿ ಜಾಸ್ತಿ ವೆಟ್ ಐಟಮ್ ಇರುತ್ತೆ ಅಂತ ಹೇಳ್ಕೊಂಡು. ಸೊ ನಮ್ಮ ಮನೆಯ ಈಶಾನ್ಯದಲ್ಲಿ ಕಿಚನ್ ಇರೋದು, ಅದರಲ್ಲಿ ಸೌತ್ ವೆಸ್ಟ್ ಅಂದರೆ ನೈಋತ್ಯ ಭಾಗದಲ್ಲಿ ಸ್ಟೋರೇಜ್ ರೂಮ್ ಇದೆ. ಆ್ಯಂಡ್ ಇದು ಕಿಚನ್ನು. ಸೊ ಇದು ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಮಾಡಿಸಿದ್ದೀವಿ. ಈಗ ಎಲ್ಲ ನೆಂಟರೆಲ್ಲ ಬಂದಾಗ ಸ್ವಲ್ಪ ಸ್ಟೈಲ್ ಹೊಡೆಯೋಕ್ಕೆ ನಾವು ಗ್ಲಾಸಿನ ಜಾರಲ್ಲೆಲ್ಲ ಕೊಡ್ತೀವಿ, ಗ್ಲಾಸ್ ಕಪ್ಪಲ್ಲಿ. ಸೊ ಅದನ್ನು ಇಡೋಕ್ಕೆ ಅಂತಲೇ ಒಂದು ಟ್ರಾನ್ಸ್ಪರೆಂಟಾಗಿ ಮಾಡಿಸಿದ್ದೀನಿ. ಅದು ಇವೆಲ್ಲದೂ ಏನು ನೋಡ್ತಾ ಇದ್ದೀರಾ ಪ್ರತಿಯೊಂದು ಅಲ್ಯೂಮಿನಿಯಂ ಇಂಟೀರಿಯರು. ಸೊ
ಅಲ್ಯೂಮಿನಿಯಂ ನಿಮಗೆ ನಾನು 1 ವರ್ಷ ಯೂಸ್ ಆದಮೇಲೆ ನಿಮಗೆ ರಿವ್ಯೂ ಮಾಡ್ತಿರೋದು. ತೋರಿಸ್ತೀನಿ ನಾನು ಎವ್ರಿಥಿಂಗ್ 1 ವರ್ಷ ಆದರೂ ಹೇಗಿದೆ ಅಂತ ಹೇಳ್ಕೊಂಡು ಇವಾಗ. ಸೊ ಕಲ್ಲರು ಫೇಡ್ ಆಗಿಲ್ಲ, ಏನೂ ಆಗಿಲ್ಲ, ಹೇಗಿದೆ ಹಾಗೇ ಇದೆ. ಆ್ಯಂಡ್ ಇಲ್ಲಿ ಎಲ್ಲರ ಮನೇಲೂ ಒಂದು ನಮ್ಮ ಹೆಂಗಸ್ರಿಗಿರೋ ಬುದ್ಧಿ ಇರುತ್ತಲ್ಲ, ಸ್ಟೋರೇಜ್ ಮಾಡೋದು ಪ್ಲಾಸ್ಟಿಕ್ ಕವರ್ನ, ಅದಕ್ಕೆ ಅಂತಲೇ ಒಂದು ದೊಡ್ಡ ಬಾಕ್ಸ್ ಇಟ್ಟು ಅದ್ರೊಳಗೆ ಸ್ಟೋರೇಜ್ ಮಾಡ್ತೀನಿ. ಯಾರಾದರೂ ಕೇಳಿದಾಗ ಏನಾದ್ರು ತೊಗೊಂಡೋಗ್ಬೇಕು ಅಂತ. ಆ್ಯಂಡ್ ಇದು ಆವಾಗಲೇ ತೋರಿಸ್ದಂಗೆ ಇದೆಲ್ಲ ಸ್ಪೈಸಸ್ ಬಾಕ್ಸು ಆ್ಯಂಡ್ ಟ್ರೇ. ಕಿಚನಲ್ಲಿ ಮೇಲ್ಗಡೆ ಯಾವುದೇ ರೀತಿ ಸ್ಟೋರೇಜ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಇಲ್ಲಿ ಏನು ಇಂಟೀರಿಯರ್ಸ್ ಕೆಳಗಡೆ ಡ್ರಾ ಮಾಡ್ಕೊಂಡಿನಿ. ಸೊ ಈ ಡ್ರಾಲೇ ಎಲ್ಲದನ್ನು ಗ್ಲಾಸ್ ಜಾರ್ಸಲ್ಲಿ ಟ್ರಾನ್ಸ್ಪರೆಂಟಾಗಿ ಇಟ್ಬಿಡ್ತೀನಿ, ಏನೇನು ಸ್ಪೈಸಸ್ ಇದೆ, ಬೇರೆ ಏನಿದೆ ಎಲ್ಲದು. ಸೊ ಈ ಕಡೆ ಎಲ್ಲ ಡ್ರೈ ಫ್ರೂಟ್ಸ್ ಪಾಟು ಮತ್ತು ಶೇಂಗಾ ಏನೇನಿದೆ ಪುಟಾಣಿ ಅವೆಲ್ಲದನ್ನು ಇಡೋಕ್ಕೆ ದೊಡ್ಡ ದೊಡ್ಡ ಜಾರ್ಸ್ನ ಇಡ್ಬೋದು. ಸೊ ದೊಡ್ಡ ಜಾರ್ ಏನಿದೆ ಗ್ಲಾಸಿಂದು ಅದು ಸಹಿತ ಹಿಡಿಯುತ್ತೆ ಈ ಇಂಟೀರಿಯರ್ ಬಾಕ್ಸಲ್ಲಿ. ಸೊ ಆರಾಮಾಗಿ ಈ ಡ್ರಾ ತೆಗೆದ್ಬಿಟ್ರೆ ನಂಗೆ ಸಿಕ್ಬಿಡುತ್ತೆ. ಇನ್ನು ಲಾಸ್ಟ್ ಸ್ನ್ಯಾಕ್ಸ್ ಟ್ರೇ ಅಂತ ಹೇಳ್ತೀನಿ ನಾನು ಇದನ್ನು. ಸೊ ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಅಡುಗೆ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ಈ ಒಂದು ಡ್ರಾಲೇ ಇರೋದ್ರಿಂದ ನನಗೆ ಮೇಲ್ಗಡೆ ಕಿಚನಿಗೆ ಯಾವುದೇ ರೀತಿ ರ್ಯಾಕ್ ಬೇಕು ಅಂತಲೇ ಅನಿಸಿಲ್ಲ. ಸೊ ಎಲ್ಲ ಇದರೊಳಗೆ ಇಟ್ಬಿಟ್ಟಿರ್ತೀನಿ. ಸೊ ಇದರೊಳಗಡೆ ದೊಡ್ಡ ಕುಕ್ಕರು ಮತ್ತು ಇನ್ನು ಹಾಟ್ ಬಾಕ್ಸಸ್ ಅವೆಲ್ಲ ಇಟ್ಟಿರ್ತೀನಿ. ಆ್ಯಂಡ್ ಇದನ್ನು ನೋಡೋಕೆ ಹೋಗಬೇಡಿ, ಬಿಕಾಸ್ ಇದು ಯಾವಾಗಲೂ ಮೆಸ್ಸಿ ಆಗಿರುತ್ತೆ. ದೊಡ್ಡ ಪಾತ್ರೆ ಎಲ್ಲ ಏನಿದೆ ಅದನ್ನೆಲ್ಲ ಇದರಲ್ಲೇ ಇಟ್ಟಿರೋದು ನಾನು. ಆಲ್ಮೋಸ್ಟ್ ಈವನ್ ಮಣ್ಣಿನ ಪಾತ್ರೆಯಲ್ಲೂ ನಾನು ಅಡುಗೆ ಮಾಡಿದ್ರೆ ಇದನ್ನು ಸಹಿತ ಅಲ್ಲೇ ಇಡ್ತೀನಿ. ಈಸಿ ಆಗಿದೆ ಓಪನಿಂಗ್ ಅಂತ ಅಲ್ಲೇ ಎಲ್ಲ ತುರುಕ್ತೀನಿ. ಆ್ಯಂಡ್ ಇಲ್ಲಿ ಕೆಲವೊಂದೆಲ್ಲ ಅದೇ ನಾ ಹುಣಸೆಹಣ್ಣು, ಖಾರ ಮತ್ತೇನಾದರೂ ಕಷಾಯ ಪುಡಿ, ಬೇರೆ ಏನೇನಿದೆ ಸ್ಪೈಸಸ್ ಅವೆಲ್ಲ ಇಲ್ಲೇ ಇಟ್ಟಿರ್ತೀನಿ. ಆ್ಯಕ್ಚುಲಿ ಇದು ಆಯಿಲ್ ಇಡೋಕ್ಕೆ ಅಂತ ಮಾಡಿರ್ತಾರೆ. ನಾನು ಈ ಥರ ಐಟಮ್ಸ್ನ ಸ್ಟೋರೇಜ್ ಮಾಡ್ಕೊಂಡಿರೋದು. ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕಿಚನ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬಿಟ್ರೆ ಮೇಲ್ಗಡೆ ರ್ಯಾಕು ಬಾಕ್ಸಸ್ ಎಲ್ಲ ಇಟ್ಕೊಳೋ ಬದಲು ಆರಾಮ್ಸೆ ಈ ಥರ ಯು ಶೇಪಲ್ಲೇ ಎಲ್ಲ ಇಟ್ಕೊಬಿಡ್ಬೋದು. ಸೊ ಇದನ್ನು ನಮ್ಮ ಲೋಟ ಏನಿದೆ ಅದೆಲ್ಲ ಇಡಲಿಕ್ಕೆ ಇದು ಅಲ್ಯೂಮಿನಿಯಂ ಟ್ರೇಸು. ಈ ಕಡೆ ತಟ್ಟೆ ಜೊತೆ ನಾನು ಈವನ್ ಏನಂತಾರೆ ಬಾಣಲಿ ಸಹಿತ ಇಟ್ಟಿರ್ತೀನಿ, ಕಬ್ಬಿಣದ್ದಾಗಿರ್ಬೋದು ಮತ್ತು ಸ್ಟೀಲಿಂದೆಲ್ಲ. ಸೊ ಅಷ್ಟು ಸ್ಪೇಸ್ ಇದೆ ದೊಡ್ಡ ಟ್ರೇ ಆಗಿರೋದ್ರಿಂದ, ಡ್ರಾ ಆಗಿರೋದ್ರಿಂದ. ಸೊ ಇದೆಲ್ಲ ಸ್ಪೂನ್ಸ್, ಇದೆಲ್ಲ ಕಟಲರಿ ಐಟಮ್ಸ್, ಎವ್ರಿ ಒನ್ ನೋ ದಟ್. ಸೊ ನೆಕ್ಸ್ಟ್ ಇನ್ನೊಂದು ಇರೋದು ಸ್ಮಾಲ್ ಐಟಮ್ಸು. ಅದ್ರ ಜೊತೆ ನಾನು ಪಾತ್ರೆನೂ ಇಡ್ಬೋದು, ಹಾಲಿನ ಪಾತ್ರೆ, ಚಹಾ ಮಾಡೋಕ್ಕೆಲ್ಲ ಈಸಿಯಾಗಿ ಸಿಗೋಗೆ. ಸೊ ಟೋಟಲಿ ಎಲ್ಲದೂ ಇದರಲ್ಲೇ ಆಗಿಬಿಡುತ್ತೆ. ಇದೆಲ್ಲ ಅನ್ಯೂಸ್ ಆಗಿದೆ ನಾನೇ ಹೇಳ್ತೀನಿ, ಬಿಕಾಸ್ ನಾ ಎಲ್ಲ ಅಲ್ಲೇ ಐಟಮ್ ಇಡೋದ್ರಿಂದ ಇಲ್ಲೇನು ಇಡಬೇಕು ಅನ್ಸಲ್ಲ. ಆ್ಯಂಡ್ ಮೇ ಬಿ ಕಿಚನ್ ಕೆಳಗಡೆ ಬಂದಿರೋದ್ರಿಂದ ನಾನು ಏನೂ ಇಡಲ್ಲ. ಯಾವತ್ತಾರ ಏನಾದ್ರು ಕಿಚನ್ ಲೀಕ್ ಆಗಿಬಿಟ್ರೆ ಐಟಮ್ಸ್ ಎಲ್ಲ ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಕಿಚನ್ ಕೆಳಗಡೆ, ಸಿಂಕ್ ಕೆಳಗಡೆ ನಾನು ಹಾಗೇ ಇಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಮಿಕ್ಸಿ ಎಲ್ಲ ಇಟ್ಟಿರ್ತೀನಿ. ಅದ್ರ ಕೆಳಗಡೆ ಇರೋ ಸ್ಪೇಸಲ್ಲಿ ಏನಿದೆ ವಿಮ್ ಸೋಪು ಅವೆಲ್ಲ ನನಗೆ ಯೂಸೇಬಲ್, ಕಿಚನಿಗೆ ತೊಳೆಯೋಕ್ಕೆ ಯೂಸ್ ಆಗುವಂಥದ್ದು ಐಟಮ್ನ ಇಟ್ಟಿರ್ತೀನಿ. ಹೀಗೆ ನಾನು ನನ್ನ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಸೊ ಇಷ್ಟು ದಿನ ಸ್ವಲ್ಪ ಕೆಲವೊಂದೆಲ್ಲ ಹಾಳಾಗಿ ಜೇಡ ಎಲ್ಲ ಕಟ್ಬಿಟ್ಟಿತ್ತು, ಹೀಗೆ ಇರ್ತಿತ್ತು. ಬಟ್ ಏನಂತಾರೆ ಕೆಲವೊಂದು ಐಟಮ್ ಹಾಳಾಗಿರ್ತಿತ್ತು ಅಥವಾ ಜೇಡ ಕಟ್ಟೋದಾಗ್ತಿತ್ತು. ನೆನ್ನೆ ಪೂರ್ತಿ ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಂಡಿರೋದು. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಕಿಚನ್ ಟೂರು. ಫೈನಲಿ ನಮ್ಮೂರಲ್ಲಿ ಬಿಸಿಲು ಬರ್ತಾ ಇದೆ. ಸೊ ಆರಾಮ್ಸೆ ನಾವು ಬಿಸಿಲನ್ನ ನೋಡ್ತಾ ಇದ್ದೀವಿ. ಇದನ್ನು ನೋಡೋಕ್ಕೆ ಎಷ್ಟು ತಿಂಗಳು 3-4 ತಿಂಗಳಾಗಿತ್ತು. ಸೊ ಈಗ ಒಂದು ಸ್ವಲ್ಪ ಉಸಿರಾಡ್ತಿದ್ದೀವಿ. ವಿಟಮಿನ್ ಡಿ ಸಿಗುತ್ತೆ ಇನ್ಮೇಲೆ ನಮಗೆ ಅಂತ. ಉಪ್ಪು ಎಲ್ಲ ನೆಗೆಟಿವಿಟಿನ ದೂರ ಮಾಡುತ್ತೆ, ಹಾಗಾಗಿನೇ ಅದರಿಂದ ದೃಷ್ಟಿ ತೆಗೆಯೋದೆಲ್ಲ ಮಾಡ್ತಾರೆ. ಹಾಗಾಗಿ ಇದನ್ನು ಸಪ್ರೇಟಾಗಿ ಇಡಿ ಅಂತ ಹೇಳಿರೋದು. ಇದನ್ನೆಲ್ಲ ಪಾಲಿಸಿ ನನಗೆ ಚೆನ್ನಾಗಾದ್ಮೇಲೆ ನಿಮಗೆ ಹೇಳಿರೋದು. ನನ್ನ ಲೈಫಲ್ಲಂತೂ ಈಗ ಎಷ್ಟೋ ಜಗಳಗಳು, ಕಿರಿಕಿರಿಗಳು ಕಡಿಮೆ ಆಗಿದೆ. ಸೊ ಉಪ್ಪನ್ನು ದಕ್ಷಿಣ ಅಥವಾ ಪಶ್ಚಿಮ, ಸೌತ್ ವೆಸ್ಟಲ್ಲಿ ಇಡ್ಬೋದು. ಕಿಚನಿಂದು ಮನೆದಲ್ಲ, ಕಿಚನಲ್ಲಿ ಎಲ್ಲಿ ದಕ್ಷಿಣ ಬರುತ್ತೆ ಅಥವಾ ಪಶ್ಚಿಮ ಬರುತ್ತೆ ಅಲ್ಲಿಡಿ. ಸ್ವೀಟು ಮತ್ತು ಹಲ್ದಿನ ನಾರ್ತ್ ಈಸ್ಟ್ ಅಥವಾ ಉತ್ತರ ಈಶಾನ್ಯದಲ್ಲಿ ಇಡಿ ಕಿಚನಿಂದು. ಆ್ಯಂಡ್ ಹುಳಿ ಉಪ್ಪು ಖಾರ ಎರಡೂ ಸಹಿತ ಈಸ್ಟ್ ಅಥವಾ ಆಗ್ನೇಯ ಅಂದರೆ ಸೌತ್ ಈಸ್ಟಲ್ಲಿ ಇಡಿ ನಿಮ್ಮ ಮನೆದು. ಇದಾಗಿತ್ತು ನನ್ನ ಸಿಂಪಲ್ ಕಿಚನ್ ಟೂರು ಆ್ಯಂಡ್ ವಾಸ್ತು ಟಿಪ್ ಫಾರ್ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಲೈಫು. ಸೊ ನೀವು ಸಹಿತ ಇದನ್ನು ಪಾಲಿಸ್ರಿ. ಆಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗಿರೋ ಪೀಸ್ಫುಲ್ ಅನಿಸ್ತಿದೆಯಾ ಅಂತ ಹೇಳ್ಕೊಂಡು. ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ರಿಯಲ್ ವ್ಲಾಗ್ಸಿಗೋಸ್ಕರ ಈಶಾಮ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಬೆಲ್ ಬಟನ್ ಐಕನ್ನ ಒತ್ತಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು, ಬಾಯ್.